ಏನ್ ಮಾಡ್ತೀವಿ ಎಲ್ಲ ಇದ್ ನೋಡಿದ್ರ ಏನ್ RCB ಮ್ಯಾಚ್ ಸೂಪರ್ ಮಮ್ಮಿ ನೀನಂತೂ ಹೆಲ್ಪ್ ಮಾಡ್ಬೇಡ ಸುಮ್ ಕೂತ್ಕೋ ಏನಾರು ಒಂದು ಬಿಟ್ರೆ ಮೊಕ ಎಡಗೆ ಗತ್ರ ಮಾಡ್ಕತ್ತಿದೆ ಕಣ ಊದ್ಕಳ ಮುಟ್ಟು ಕೊಡ್ದಿದ್ರು ಅದೇ ದಿನ ಮತ್ಮರಣಿಗೆ ಕ್ಲೀನ್ ಆಗಿ ಕಲ್ತು ಒಪ್ಸಿದ್ರು. ಹೌದಾ? ನಾವೆಲ್ಲ ಹಂಗಿಲ್ಲ ಇಲ್ಲ. ಆಯ್ತು ಮಮ್ಮಿ ಬಾಯ್ ಮಮ್ಮಿ ಅದೊಂದು ಕಲ್ತಿದೆ ಅಷ್ಟೇ, ಇನ್ನೇನು ಕಲೀಲಿಲ್ಲ ನೀನು. ಪಾನ್ಕ ಮಜ್ಜಿಗೆ ಮತ್ತೆ ಕೋಸಂಬರಿ ಕೊಡ್ತಾರಂತ ಬನ್ನಿ ಇಸ್ಕೊಬರೋಣ. ಸುಮಾರು ವರ್ಷಗಳ ನಂತರ ನಾನು ಈ ತರ ಹೋಗ್ತಾ ಇರೋದು. ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂದ್ರೆ ಎಷ್ಟು ಅವಾಗ್ಲೇ ಅದು ಎಲ್ಲ ಗ್ರೇಟ್ ಅವಾಗ್ಲೇ. ಇವಾಗ ಎಲ್ಲ ಇಂಟರ್ನಲ್ ಮಾರ್ಕ್ಸ್ ಗಳೆಲ್ಲ ಫಸ್ಟ್ ಕ್ಲಾಸ್ ಬಂದ್ಬಿಡ್ತಾರೆ. ಅಭಿಮಾನ ನಿನ್ನ ರೂಟು, ಅಭಿಮಾನಿಗೆ ಸಲ್ಯೂಟು. ಮಮ್ಮಿ ನೀನು ಉಪ್ಪಿಟ್ಟು ಬಿಸಿಯಾಗಿದ್ಯಾ? ಹೌದಾ? ಹಂಗಾದ್ರೆ ಉಪ್ಪಿಟ್ಟು ಹಾಕೊಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ನಾವು ಅಮ್ಮನ ಮಾತಾಡ್ಸೋಣ ಫಸ್ಟ್. ಮಮ್ಮಿ ಏನ್ ಮಾಡ್ತಿದ್ಯಾ ಮಮ್ಮಿ? ನನಗೆ ಅನ್ನ ಕೊಡ್ತಿದ್ಯಾ? ಉಪ್ಪಿಟ್ಟು ಮಾಡಿ ತಿನ್ನು, ಬಿಸಿಯಾಗಿದ್ದಾಗ ಚೆನ್ನಾಗಿತ್ತು. ಅಂದ್ರೆ 8 ಗಂಟೆಗೆ ಮಾಡಿದ್ದು. ತಿನ್ನು ಅದನ್ನ. ಸರಿ. 8 ಗಂಟೆಗೆ ಮಾಡಿದ್ದಾ? ಹಾಕೊಡಿ. ಏನ್ ಮಾಡ್ತಾ ಇದ್ದೀವಿ? 8 ಗಂಟೆಗೆ ಇಲ್ಲ ಮಮ್ಮಿ, ಗೊತ್ತಾಯ್ತು. ಮಮ್ಮಿ ಹಾಯ್ ಹೇಳ್ಬಿಡು ಎಲ್ಲರಿಗೂ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಮಾಡ್ತೀವಿ? ಎಲ್ಲ ಇದ್ ನೋಡಿದ್ರ ಏನ್ RCB ಮ್ಯಾಚ್ ಸೂಪರ್. ನಮ್ಮಮ್ಮ ಫಸ್ಟ್ ಟೈಮ್ ಕೇಳ್ತಾರೆ. ನಮ್ಮಮ್ಮ ಕ್ರಿಕೆಟ್ ಅಂತಾನೆ ಆಗಲ್ಲ. ಫಸ್ಟ್ ಟೈಮ್ ನಮ್ಮಮ್ಮ RCB ಮ್ಯಾಚ್ ನೋಡಿದ್ರ ಅಂತ ಕೇಳ್ತಾರೆ. ನಾನೇ ಅವ್ರ ಮಗನೇ ನೋಡಿಲ್ಲ, ನಿದ್ದೆ ಮಾಡ್ಬಿಟ್ಟ. ನೋಡ್ತಾ ನನ್ನ ನಿದ್ದೆ ಮಾಡ್ಬಿಟ್ಟೆ ಗೈಸ್. ನೋಡ್ತಾ ಬೋರ್ ಏನಾಗಿಲ್ಲ ನನ್ಗೆ. 3 ದಿನದಿಂದ ನಿದ್ದೆ ಮಾಡಿರ್ನಿಲ್ವಲ್ಲ ಕರೆಕ್ಟ್ಗೆ, ಅದಕ್ಕೆ ಹಂಗೆ ನಿದ್ದೆ ಹೋಗ್ಬಿಟ್ಟೆ. ನೋಡ್ತಾ ಬನ್ನಿ ಉಪ್ಪಿಡ್ತೀನಿ. ನಮ್ಮಮ್ಮ ಉಪ್ಪಿಟ್ಟು ಹಾಕೊಟ್ಟವ್ರೆ. ಆಮೇಲೆ ಉಗುರು ಕಟ್ ಮಾಡ್ಬೇಕು. ನೋಡಿ ಎಷ್ಟು ಉಗುರಿದೆ. ನಮ್ಮ ಸ್ಕೂಲಲ್ಲಿ ಪ್ರತಿ ಮಂಡೇ ಯಾರ ನೈಲ್ಸ್ ಕಟ್ ಮಾಡಿಲ್ಲ ಅವ್ರಿಗೆ ಏನು ಕೈ ಉಲ್ಟಾ ಮಾಡಿ ಹೊಡಿತಾ ಇದ್ರು. ಮಸ್ತ್ ಆಗಿರ್ತೈತೆ ಮಾತ್ರ. ಅದೆಲ್ಲ ಒಂಥರ ಸುಖ. ಇವಾಗ ನೆನಪಾದ್ರೆ ಮೆಮೊರೀಸು. ಇವಾಗ ನೆನಪಾಗ್ತಿದ್ದಲ್ಲ, ಅದೆಲ್ಲ ಮೆಮೊರೀಸು. ಅವಾಗ ಫುಲ್ಲು ಭಯ ಬಿಡ್ತಿದ್ವಿ. ಆದ್ರೆ ಒಳ್ಳೆ ಮೆಮೊರೀಸ್ ಮಾತ್ರ ಅದು ಅಲ್ವಾ ಮಮ್ಮಿ? ನಿಮ್ಗೆ ಯಾವತ್ತಾರ ಹೊಡೆದಿದ್ರ ನಿಮ್ ಟೀಚರ್ಸು? ಹೇಳ್ತಿದ್ದೀನಿ. 4ನೇ ಕ್ಲಾಸ್ ಓದ್ತಾ ಇರ್ಬೇಕಾದ್ರೆ ಪದ್ಮಾವತಿ ಮೇಡಮ್ ಅಂತ ಇದ್ರು, ಅವರು ಹೊಡೆದಿದ್ರು ನಂಗೆ. ಹೌದಾ? ಯಾವ ಪದ್ಯ ಅಂದ್ರೆ ಕುವೆಂಪು ಬರ್ತಿದ್ರು ಸಡನ್ ಆಗಿ. ಆಮೇಲೆ ಇನ್ನೊಂದ್ ದಿವಸ ಜ್ಞಾಪನೆ ಮಾಡ್ಕೊಂಡು ಹೇಳ್ತೀನಿ. ಸಡನ್ ಆಗಿ ಜ್ಞಾಪನೆ ಬರ್ಲಿಲ್ಲ. ಅದ್ ಬರ್ಲಿಲ್ಲ ಅಂತ ಅಂದ್ಬಿಟ್ಟು ಕೈ ಊದ್ಕಳ ಮುಟ್ಟು ಕೊಡ್ದಿದ್ರು. ಅದೇ ದಿನ ಮತ್ಮರಣಿಗೆ ಕ್ಲೀನ್ ಆಗಿ ಕಲ್ತು ಒಪ್ಸಿದ್ರು. ಹೌದಾ? ನಾವೆಲ್ಲ ಹಂಗಿಲ್ಲ ಇಲ್ಲ. 7th ಕ್ಲಾಸ್ ಗೊತ್ತಿದ್ದೆ. ಯಾರು? ನಾನು ಮಂಜುಳಾ ಫಸ್ಟ್ ಕ್ಲಾಸ್, ನಾನು 2nd ಕ್ಲಾಸ್. ಹುಡುಗಿಯರಲ್ಲಿ ಗೀತಾ, ವಸಂತ, ಇವರೆಲ್ಲ ಫಸ್ಟ್ ಸೆಕೆಂಡ್. ಅವಾಗ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂದ್ರೆ ಎಷ್ಟು ಅವಾಗ್ಲೇ ಅದು ಎಲ್ಲ ಗ್ರೇಟ್ ಅವಾಗ್ಲೇ. ಇವಾಗ ಎಲ್ಲ ಇಂಟರ್ನಲ್ ಮಾರ್ಕ್ಸ್ ಗಳೆಲ್ಲ ಫಸ್ಟ್ ಕ್ಲಾಸ್ ಬಂದ್ಬಿಡ್ತಾರೆ. ಫಸ್ಟ್ ಕ್ಲಾಸ್ ಎಲ್ಲ ಡಿಸ್ಟಿಂಕ್ಷನ್ ಬಂದ್ಬಿಡ್ತಾರೆ ಇಂಟರ್ನಲ್ ಮಾರ್ಕ್ಸ್ ಗಳಲ್ಲಿ. ಓಕೆ, ನಾನು ಇವಾಗ ಉಪ್ಪಿಟ್ಟು ತಿನ್ನಕ್ ಹೋಗ್ತೀನಿ. ನೀವು ಏನ್ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಯಾಕೆ, ಓಕೆನಾ? ಬೆಳಗಿನ ಟಿಫನ್. A few moments later. ಉಗುರು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸಿಕ್ಕಾಪಟ್ಟೆ ಉಗುರು ಐತೆ. ಫಸ್ಟ್ ಉಗುರು ಕಟ್ ಮಾಡ್ಕೊಳ್ಳೋಣ. ಇವತ್ತು ಸಂಡೇ ಬೇರೆ, ಸಂಡೇ ಕಟ್ ಮಾಡ್ಬೋದು. ಪಾನ್ಕ ಮಜ್ಜಿಗೆ ಮತ್ತೆ ಕೋಸಂಬರಿ ಕೊಡ್ತಾರಂತ ಬನ್ನಿ ಇಸ್ಕೊಬರೋಣ. ಸುಮಾರು ವರ್ಷಗಳ ನಂತರ ನಾನು ಈ ತರ ಹೋಗ್ತಾ ಇರೋದು. ಬನ್ನಿ ಹೋಗ್ಬಿಟ್ಟು ಪಾನ್ಕ ಮಜ್ಜಿಗೆ ಮತ್ತೆ ಕೋಸಂಬರಿ ಇಸ್ಕೊಬರೋಣ. ಒಂದ್ ಒಳ್ಳೆ ನೆನಪು. ಇವತ್ತು ಯಾಕೋ ಎಲ್ಲ ಜಾಸ್ತಿ ನೆನಪುಗಳು ಜಾಸ್ತಿ ಆಗ್ತದೆ. Come on, let's go and bring ಪಾನ್ಕ ಮಜ್ಜಿಗೆ ಅಂಡ್ ಮೊಸರು. ಸಿಕ್ಕಾಪಟ್ಟೆ ಜನ ಇದಾರೆ ಗುರು. ನೋಡಿ ಎಷ್ಟು ಜನ ಇದಾರೆ. ನಮ್ಮ ಅಕ್ಕ ಯಾರು ಜನ ಇಲ್ಲ ಬಾ ಅಂತ ಕರೆದ್ರು, ಬಟ್ ಇವತ್ತು ಸಿಕ್ಕಾಪಟ್ಟೆ ಜನ ಇದಾರೆ ನೋಡಿ ಅಲ್ವಾ? ಬನ್ನಿ ಹೋಗಿಸ್ಕೊಬರೋಣ. ಬಂದೆ. ಎಷ್ಟೊಂದು ಜನ ಇದಾರೆ ನೋಡಿ. ನಿಂತ್ಕೊಳ್ತಾರೆ. ತುಂಬಾ ವರ್ಷಗಳಾಗಿತ್ತು. ಸಿಕ್ಕಾಪಟ್ಟೆ ಜನ ಇದಾರೆ. 1000 years later. ತಗೊಂಬಂದೆ ಪಾನ್ಕ ಮತ್ತೆ ಮಜ್ಜಿಗೆನ. ನಾವು ಅಕ್ಕನು ತಗೊಂಬಂದ್ರು. ಕುಡಿತಾರ ಅವರು. ಬನ್ನಿ ನಾವು ಕುಡಿಯೋಣ. ಖಾರ.
ಸುಮಾರು ವರ್ಷಗಳ ನಂತರ ನಾನು ಈ ತರ ನಿಂತ್ಕೊಂಡು ತಗೊಂಬಂದಿರೋದು. ನನಗೆ ಹೌದಾ, ನಾನು 8ನೇ ಕ್ಲಾಸು ಅಲ್ಲ, ಯಾವಾಗ ನಾನು ಬಿಟ್ಟು 5ನೇ ಕ್ಲಾಸ್ಗೆಲ್ಲ ಬಿಟ್ಬಿಟ್ಟಿದ್ದೆ. ನಾನು ಈ ತರ ಹೋಗ್ಬಿಟ್ಟು ಆಚೆ ಕಡೆ ಹೋಗ್ಬಿಟ್ಟು 5ನೇ ಕ್ಲಾಸ್ ಅಲ್ಲ ಸಾರಿ 7th ಸ್ಟ್ಯಾಂಡರ್ಡ್ ಎಲ್ಲ ನಾನು ಬಿಟ್ಬಿಟ್ಟಿದ್ದೆ. ಆಚೆ ಕಡೆ ಹೋಗ್ಬಿಟ್ಟು ಈ ತರ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೋಬರೋದು. 7th ಸ್ಟ್ಯಾಂಡರ್ಡ್, ಇವಾಗ ನನಗೆ 24 ವರ್ಷ. 7th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನಾನು ಎಷ್ಟು ವರ್ಷದಲ್ಲಿ, ಒಂದು 10 ವರ್ಷದಲ್ಲಿ ಇರ್ತೀನ. 12 ವರ್ಷಗಳ ನಂತರ ಕರೆಕ್ಟಾಗಿ 12 ವರ್ಷಗಳ ನಂತರ ನಾನು ಈ ತರ ನಿಂತ್ಕೊಂಡು ತಗೊಂಬಂದಿರೋದು. ಒಂಥರ ಖುಷಿ ಆಗ್ತೈತೆ. ಪ್ರಸಾದಕ್ಕೆ ನಮ್ಮ ಊರಲ್ಲಿ ನಾವು ಮೊದಲು ಹೆಬ್ಗೋಡಿಲಿ ಮುತ್ಯಾಲಮ್ಮ ಟೆಂಪಲ್ ಅಂತ ಇತ್ತು, ಇದೆ ಇನ್ನು ಇವಾಗಲೂ ಇದೆ. ಒಳ್ಳೆ ಪ್ರತಿ ಗಣೇಶ ಹಬ್ಬಕ್ಕೂ ಒಳ್ಳೊಳ್ಳೆ ಪ್ರಸಾದ ಕೊಡೋರು. 7ನೇ ಕ್ಲಾಸಲ್ಲಿ ಬಿಟ್ಟಿದ್ದು, ಆಮೇಲೆ ಯಾವತ್ತೂ ಹೋಗಿಲ್ಲ ನಾನು ಪ್ರಸಾದಕ್ಕೆ ಕ್ಯೂ ನಿಂತ್ಕೊಂಡಿದ್ದು. ಒಳ್ಳೆ ನೆನಪು ಮಾತ್ರ. ಹೆಂಗೆ ಎಲ್ಲ ಮಧ್ಯದಲ್ಲಿ ತೂರಿ ಎಷ್ಟೊಂದು ಪ್ರಸಾದ ತಗೊಬರ್ತಿದೆ ಮನೆಗೆ ಹೋಗ್ಬಿಟ್ಟು. ಇವಾಗ ಆರಾಮಾಗಿ ಡೀಸೆಂಟ್ ಆಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಎಷ್ಟೇ ದೊಡ್ಡ ಕ್ಯೂ ಇದ್ರು ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಂಬಂದಿದ್ದೀನಿ. ಎಡಿಟ್ ಮಾಡ್ತಾ ಇದ್ದೀನಿ ಇವಾಗ. ನಾನು ಇದನ್ನ ಎಡಿಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಯಾರೋ ಇಲ್ಲ ಅಂತ 3 hours ಬೇಕು ಇದನ್ನ ಎಡಿಟ್ ಮಾಡೋದಕ್ಕೆ. ಅದೇ ವಿಧಾನಸೌಧ ಹೋಗಿದ್ನಲ್ಲ, ಅದು 30 minutes ಇದೆ ಗುರು. ನಾನು ಹಂಗೆ ಬಿಟ್ಬಿಟ್ರೆ ಇವಾಗಲೇ ಚೆನ್ನಾಗಿ ಕಾಣಿಸಲ್ಲ ಎಡಿಟಿಂಗ್. ಅದಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಎಡಿಟ್ ಮಾಡೋಣ ಅಂತ ಇದ್ದೀನಿ. ಸಿಕ್ಕಾಪಟ್ಟೆ ಇದೆ. 30 ನಿಮಿಷ ಎಡಿಟ್ ಮಾಡೋಷ್ಟರಲ್ಲಿ ನಂದು ರಕ್ತ ಇಳ್ದೋಗ್ಬಿಟ್ಟಿರುತ್ತೆ. ಬನ್ನಿ, ನಾನು ಅದ್ರ ಬದಲು ಫಸ್ಟ್ ಇವಾಗ 1:15 ಇನ್ನೂ ಅಲ್ಲ 1 ಗಂಟೆಗೆ 7 ನಿಮಿಷ ಫಸ್ಟ್ ಊಟ ಮಾಡ್ಕೊಂಬೋಣ, ಆಮೇಲೆ ನೀಟಾಗಿ ಕುತ್ಕೊಂಡು ಎಡಿಟ್ ಮಾಡೋಣ. ಓಕೆನಾ? ಏನೋ ನಮ್ಮಮ್ಮ ಬೆಳಿಗ್ಗೆ ಉಪ್ಪಿಟ್ಟು ಹಾಕೊಟ್ಟಿದ್ರು, ಇವಾಗ ಚಿತ್ರಾನ್ನ ಇದೆ ಅಂತ ಹೇಳಿದ್ರು, ಚಿತ್ರಾನ್ನ ತಿನ್ನೋಣ ಬನ್ನಿ. ಇಷ್ಟೊಂದು ಎಡಿಟ್ ಮಾಡಿದೆ ಗೈಸ್, ಸಿಕ್ಕಾಪಟ್ಟೆ ಟೈಮ್ ಹಿಡಿತು. ಅದೇ ವಿಧಾನಸೌಧ ಬ್ಲಾಗ್. ನಮ್ಮಮ್ಮ ಕೆಲಸ ಮಾಡ್ತಾವ್ರೆ. ಮಮ್ಮಿ ನೀನಂತೂ ಹೆಲ್ಪ್ ಮಾಡ್ಬೇಡ, ಕೂತ್ಕೋ. ಏನಾರು ಒಂದು ಬಿಟ್ರೆ ಮೊಕ ಎಡಗೆ ಗತೆ ಮಾಡ್ಕತ್ತಿದೆ ಕಣ. ಅಟ್ಲೀಸ್ಟ್ ನಿನ್ ಬಟ್ಟೆನ ಬೀರ್ಲಿ ಯಾವ ಲೆವೆಲ್ ಅಲ್ಲಿ ಐತೆ, ಏನಾದ್ರು ಮಡ್ಸಿದೀಯಾ? ಇಲ್ಲ, ಯಾವಾಗ್ಲೂ ನಾನೇ ಮಾಡ್ಬೇಕು, ಹೇಳ್ಬೇಕು ಅಂದ್ರೆ ಗೊತ್ತಾ? ಸರಿ ಮಮ್ಮಿ ಅಂತ ಎಲ್ಲ ಕಣೋ, ಕೆಲ್ಸ ಕಲಿಬೇಕು. ಕೆಲ್ಸ ಕಲ್ತಿರ್ತಾನೆ ಮಾತಿದ್ರು. ಸರಿ ಮಮ್ಮಿ, ಆಯ್ತು ಮಮ್ಮಿ, ಬಾಯ್ ಮಮ್ಮಿ, ಅದೊಂದು ಕಲ್ತಿದೆ ಅಷ್ಟೇ. ಇನ್ನೇನು ಕಲೀಲಿಲ್ಲ ನೀನು. ಸುರೈತಾ, ಟೈಮ್ ಸರಿಯಾಗಿ ಒಟ್ಟೋರ್ಕೆ ಊಟ ಬೇಕು, ಇನ್ನೆಂತದು ಬೇಡ. ನಮ್ಮವ್ವ ಬೈದ್ಬಿಟ್ರು, ಕೆಲಸ ಮಾಡಲ್ಲ ಅಂತ. ಓಕೆ, ಪಾಪು ನೋಡಿ ಹೆಂಗಾಡ್ತಾಳೆ. ವಾ, ಸಾಂಗ್ ಬರ್ತದ ಅದ್ರಲ್ಲಿ, ಬದನೆಕಾಯಿ ಬರ್ತದ ಅದು. ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ. ಹೊಸದು ಅದು ಕಿತ್ತೋಗ್ಬಿಟ್ಟದೆ. ನಮ್ಮಮ್ಮ ಬಟ್ಟೆ ಎಲ್ಲ ಒಗ್ದಿದ್ರು, ಬಟ್ಟೆ ಅಂತ ದಿಮ್ಮನ್ ಕವರ್ ಎಲ್ಲ ಒಗ್ದಿದ್ರು. ನಾನು ಇವಾಗ ಎಡಿಟ್ ಮಾಡ್ಬಿಟ್ಟು ಬಂದೆ. ಮಾಡ್ತೋರೇನು ಅಡಿಗೆ. ಎಷ್ಟು ಅವರ್ ಹಿಡಿತು? 6 hours ಹಿಡಿತು ಇದನ್ನ ಎಡಿಟ್ ಮಾಡೋದಕ್ಕೆ. ಅಂದ್ರೆ ನಾನು ಸ್ವಲ್ಪ ಮಧ್ಯದಲ್ಲಿ ಕೆಲಸ ಇತ್ತು, 1 hour, 2 hours ತೆಗಿಯೋಣ, 3 hours ತೆಗೋಣ. 3 hours ಹಿಡಿತು ಎಡಿಟ್ ಮಾಡೋದಕ್ಕೆ. ಎಡಿಟ್ ಮಾಡಿ ಯೂಟ್ಯೂಬ್ ಥಂಬ್ನೈಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತಲೆ ಎಲ್ಲ ಸಿಡಿ. ಓಕೆ ಬನ್ನಿ ಹೋಗೋಣ. ಗಾಯ್ಸ್, ಏನಾಯ್ತು ಗೊತ್ತಾ, ನಾನೆಲ್ಲ ಯಾವುದೇ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ನೋ ಅದೆಲ್ಲ ಕರೆಕ್ಟ್ ಆಗಿಬಿಟ್ಟಿದೆ. ಎಲ್ಲಾನು ಶೇಡ್ಸ್ ಆಗ್ತಿದೆ, ಮತ್ತೆ ಶೇಕಿ ಆಗ್ತಾ ಇದೆ ವಿಡಿಯೋಸು. ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಏನು ಮೊಬೈಲ್ ಕ್ಯಾಮ್ರಾ ಪ್ರಾಬ್ಲಮ್. ಹೊಸ ಮೊಬೈಲು ತಗೊಂಡು ಒಂದು ಯಾವಾಗ ನನ್ನ ಜನವರಿಲಲ್ಲ, ಒಟ್ಟಿನಲ್ಲಿ 2025 ಎಂಡಿಂಗ್ ಅನ್ಸುತ್ತೆ ತಗೊಂಡಿದ್ದು. ಅರೌಂಡ್ 4 months ಆಯ್ತು. ಇಷ್ಟು ಬೇಗ ಹಿಂಗ್ ಹಾಳಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಕ್ಯಾಮ್ರಾ ಫುಲ್ ಶೇಕಿ ಆಗ್ತಿತ್ತು. ಎಲ್ಲ ವಿಡಿಯೋ ಎಲ್ಲ ಶೇಕಿ. ನಾನು ನೋಡ್ಕೊಂಡು ಇಲ್ಲ, ನಾನು ರೆಕಾರ್ಡ್ ಮಾಡಾದ್ಮೇಲೆ ನೋಡ್ದೆ, ಹಂಗೆ ಬಿಟ್ಬಿಟ್ಟಿದ್ದೀನಿ. ಎಲ್ಲಾನು ಡಿಲೀಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಮೊಬೈಲ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಹೊಸ ಮೊಬೈಲ್ ತಗೊಳಲ್ಲ, ಡೈರೆಕ್ಟ್ ಕ್ಯಾಮ್ರಾನೇ ತಗೊಂತೀನಿ. ಮೊಬೈಲಿಗೆ ಇನ್ವೆಸ್ಟ್ ಮಾಡಲ್ಲ, ಮೊಬೈಲ್ ಸಾಕು. ಕಾಲ್ಗೆ ಇದಾಗುತ್ತೆ. ಒಂದು ಡೈರೆಕ್ಟ್ ಕ್ಯಾಮ್ರಾ, ಒಂದು ಒಳ್ಳೆ ಕ್ಯಾಮ್ರಾ ತಗೊಂತೀನಿ.
ಅಷ್ಟೇ ಗಾಯ್ಸ್, ನಿಮ್ಗೇನಾದ್ರು ಈ ಬ್ಲಾಗ್ ಇಷ್ಟ ಆಗಿರಲ್ಲ ಅನ್ಸುತ್ತೆ. ಯಾಕೆ ಹೇಳಿ, ಇಷ್ಟ ಅಲ್ವಾ ಬ್ಲಾಗ್? ಎಷ್ಟು ಚೆನ್ನಾಗಿರೋ ಕ್ಲಿಪ್ ಇತ್ತು ಗೊತ್ತಾ ನನ್ನ ಹತ್ರ, ಎಷ್ಟೊಂದು ಕ್ಲಿಪ್ಸ್ ಇತ್ತು ಚೆನ್ನಾಗಿರೋದು, ಎಲ್ಲ ಹಾಳಾಯ್ತು. ಸರಿ ಗಾಯ್ಸ್, ನೆನ್ನೆ ಸಂಡೇ ಬೇರೆ ಅಲ್ವಾ, ಒಳ್ಳೊಳ್ಳೆ ಕ್ಲಿಪ್ಸ್ ಇತ್ತು ನನ್ನ ಹತ್ರ ಗೊತ್ತಾ. ಸರಿ, ಓಕೆ, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿರೋ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಕೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.